ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಜೀವದ ವಿಕಾಸವನ್ನು ಕುರಿತು ನಾವೆಲ್ಲ ನೋಡ್ತಾ ಇದ್ದೀವಿ. ಅಂದ್ರೆ ಇದು ಧರ್ಮದ ಲಕ್ಷಣಗಳಲ್ಲಿ ಮೊಟ್ಟ ಮೊದಲನೆಯದಾದಂತಹ ಸಿದ್ಧಾಂತ, ಮೆಟಾಫಿಸಿಕ್ಸ್. ಅಂದ್ರೆ ಜೀವ, ಜಗತ್ತು, ಈಶ್ವರ, ಪರಮಾತ್ಮ, ಈಶ್ವರ, ದೇವರು, ಏನಾದ್ರೂ ಕರೀರಿ, ಈ ಎಲ್ಲವನ್ನೂ ನಡೆಸ್ತಕ್ಕಂತಹ ಒಂದು ಮಹಾನ್ ಶಕ್ತಿ, ಅದರಿಂದ ಸೃಷ್ಟಿಸಲ್ಪಟ್ಟಂತಹ ಜಗತ್ತು ಮತ್ತು ಈ ಜಗತ್ತಿನಲ್ಲಿರುವ ಜೀವಗಳು, ಜೀವಾತ್ಮರುಗಳು, ಇದಕ್ಕೆ ಏನ್ ಸಂಬಂಧ ಅಂತ ಹೇಳಿದಾಗ ಒಬ್ಬೊಬ್ಬರನ್ನೊಂದು ರೀತಿ ಹೇಳ್ತಾರೆ. ಮತ್ತು ಒಂದೇ ಸಿದ್ಧಾಂತದಲ್ಲಿಯೂ ಕೂಡ ಸಾಂದರ್ಭಿಕವಾಗಿ ಬೇರೆ 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 ತರನೂ ಹೇಳ್ಬೋದು. ಅಂದ್ರೆ ಅವರು ಮೂಲ ಪುರುಷರು ಸಾಧಕರಿದ್ದಾಗ, ಚಿಕ್ಕವರಿದ್ದಾಗ ಒಂಥರ ಹೇಳಿರ್ಬೋದು. ಆಮೇಲೆ ಬೆಳೀತಾ ಬೆಳೀತಾ ಅವರ ಮನಸ್ಥಿತಿ ಬೇರೆ ಆಗಿರ್ಬೋದು. ಒಂದು ವಚನ, ಎರಡು ವಚನಗಳನ್ನು ನೀವು ಬಸವಣ್ಣವ್ರಿಗೆ ಗಮನಿಸ್ಬೋದು. ಆಶೆ ಎಂಬ ಪಾಶದಲ್ಲಿ ಆಗಿರ್ದೆನಯ್ಯ, ಸತ್ಕೃತು ನಿಮ್ಮ ನೆನೆಯಲು ನನಗೆ ತೆರಹಿಲ್ಲವಯ್ಯ, ಕರುಣಾಕರ ಅಭಯಕರ ವರದನಿ ಕರುಣಿಸು, ಈ ಭವಬಂಧನವ ಸಂಸಾರವ ಬಂಧನವ ಮಾಡಿಸಿ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು. ಇದೊಂದು ವಚನ. ಅಂದ್ರೆ ಇಲ್ಲಿ ಜೀವ ಅಥವಾ ಬಸವಣ್ಣ ಅಂತ ತಗೋಬಾರದು ನಾವು. ಜೀವ, ಒಟ್ಟು ಬಸವಣ್ಣ ಎಲ್ಲರ ಪ್ರತಿನಿಧಿಯಾಗಿ, ಜೀವದ ಪ್ರತಿನಿಧಿಯಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಇಂಥ ವಚನಗಳನ್ನು ನೆನಪು ತಗೋಬೇಕು. ಆಸೆ ಎಂಬ ಪಾಶದಲ್ಲಿ ಭವಬಂಧನನಾಗಿರ್ದೇನಯ್ಯ. ಈ ಜಗತ್ತಿನಲ್ಲಿ ಬೆಳಿಬೇಕಾದ್ರೆ ಆಸೆ ಬೇಕೇ ಬೇಕು. ಆದ್ರೂ ಕೂಡ ಸಾಧಕನಿಗೆ ಅದು ಭವಬಂಧನ. ಇದೇನಪ್ಪ ಇದು, ಹುಟ್ಟು ಸಾವು ಅನ್ಸುತ್ತೆ. ಆದ್ರೆ ಬರ್ತಾ ಬರ್ತಾ ಸಾಧನೆ ಮಾಡ್ತಾ ಮಾಡ್ತಾ ಅವನಿಗನ್ಸುತ್ತೆ, ಬಸವಣ್ಣವರೇ ಮತ್ತೆ ಬೇರೆ ವಚನದಲ್ಲಿ ಹೇಳ್ತಾರೆ, ಈ ಜಗತ್ತು ಅನ್ನುವಂಥದ್ದು ಕರ್ತಾರನ ಕಮ್ಮಟ. ಇಲ್ಲಿ ನಾವು ಚೆನ್ನಾಗಿ ಬದುಕಬೇಕು. ಇದು ಬಂಧನ ಅಲ್ಲ, ಇದು ಶಾಲೆ ಇದ್ದ ಹಾಗೆ, ಅಥವಾ ದೇವರ ಮನೆ ಇದ್ದ ಹಾಗೆ. ಮಹಾಮನೆ ಅಂತ ಕರೆದು ಬಿಟ್ಟಲ್ಲ, ಇದೊಂದು ಸ್ಥಿತಿ. ಕಪ್ಪಡಿ ಸಂಗಮದಲ್ಲಿ ಬಸವಣ್ಣನವರು ವಿದ್ಯಾಭ್ಯಾಸ ಮಾಡುವಾಗ ಅವ್ರಿಗೊಂದು ರೀತಿ ಅನಿಸಿದೆ. ಆಮೇಲೆ ಬರ್ತಾ ಬರ್ತಾ ಅವ್ರಿಗನ್ನಿಸ್ತು ಇದು ಮಹಾಮನೆ, ಮರ್ತ್ಯಲೋಕವೇ ಮಹಾಮನೆ, ಮರ್ತ್ಯಲೋಕವೇ ಕರ್ತಾರನ ಕಮ್ಮಟ. ಅದನ್ನ ನಾವು ತಗೋಬೇಕು. ಕಲಿಸ್ಬೇಕಾದ್ರೆ ಇದನ್ನ ನಾವು ಹೇಳಬೇಕು, ನಾವು ಕಲ್ತ್ಕೊಳ್ಬೇಕು. ಒಂದ್ ವೇಳೆ ಅದು ಕೂಡ ಸಹಾಯಕಾರಿ ಆಗ್ಬೋದು. ಈಗ ಉದಾಹರಣೆ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ, ಕೂಡಲ ಸಂಗಮ ದೇವ ಎನಗಾಗಿ ಮತ್ತೊಂದು ತರುಮರನಿದ್ದಿಲ್ಲವೇ, ನನಗೋಸ್ಕರ ಒಂದು ಮರ ಬಳ್ಳಿ ಇರ್ಲಿಲ್ವೇನಪ್ಪ, ಮರ ಬಳ್ಳಿ ಆಗ ಹುಟ್ಟಿಸಿದ್ರೆ ಚೆನ್ನಾಗಿರ್ತಿತ್ತು, ಈ ಮಾನವ ಜನ್ಮದಲ್ಲಿ ಯಾಕೆ ಹುಟ್ಟಿಸ್ದೆ. ಇವು ಕೂಡ ಹೆಲ್ಪ್ ಆಗ್ತಾವೆ, ಹೆಲ್ಪ್ ಆಗಲ್ಲ ಅಂತಲ್ಲ, ಸಹಕಾರಿ ಆಗ್ತಾವೆ. ಯಾವಾಗ ಸಾಧಕ ದುಃಖದಲ್ಲಿದ್ದಾಗ, ಅವನಿಗೆ ಇತಿಮಿತಿಗಳಿದ್ದಾಗ, ದುಃಖದಲ್ಲಿದ್ದಾಗ, ಪ್ರಾರಂಭಾವಸ್ಥೆಯಲ್ಲಿ ಇಂಥ ವಚನಗಳು ಬೇಕು. ಅದಕ್ಕೆ ಶರಣರು ಉದ್ದೇಶಪೂರ್ವಕವಾಗಿ ವಚನಗಳನ್ನ ಉಳಿಸಿದರೆ. ಅವರು ಸಣ್ಣವರಿದ್ದಾಗ ಏನ್ ಭಾವನೆಗಳಿದ್ದು, ಕೈಲಾಸ ಇತ್ತು, ಕೈಲಾಸದಿಂದ ಹುಟ್ಟು ಬಂದ್ವಿ, ನನ್ನನ್ನು ಕೈಲಾಸದಿಂದ ಇಳಿಬಿಟ್ಟಿದೆ ಈ ಲೋಕದಲ್ಲಿ, ಇಂಥವನ್ನ ತೆಗೆದಾಕ್ಬೋದಾಗಿತ್ತಲ್ಲ.
ತೆಗೆದುಹಾಕಬಹುದಾಗಿತ್ತು ವಚನ ಸಾಹಿತ್ಯದಿಂದ. ತೆಗೆದುಹಾಕಿಲ್ಲ. ಮತ್ತು ಇವು ಪ್ರಕ್ಷಿಪ್ತಗಳು ಅಲ್ಲ. ಕೆಲವು ಅರೆಬರೆ ಜ್ಞಾನಿಗಳು ಹೇಳ್ತಾರೆ ಪ್ರಕ್ಷಿಪ್ತ, ಯಾರೋ ಸೇರಿಸಿದಾರೆ ಮಧ್ಯದಲ್ಲಿ. ಇದು ಶರಣರು ಬರೆದಿರ್ತಕ್ಕಂಥದ್ದೇನೆ. ಶರಣರ ನಿಲುವೆ ಪ್ರಾರಂಭದಲ್ಲಿ ಹಂಗಿತ್ತು. ಈ ಕವಿಗಳೇನ್ ಮಾಡ್ಬಿಟ್ರು ಅಂತಂದ್ರೆ ಪ್ರಾರಂಭದ ನಿಲುವು ತಗೊಂಡ್ರು. ಹರಿಹರ ಆಗ್ಲಿ, ಭೀಮಕವಿ ಆಗ್ಲಿ, ಇವರೆಲ್ಲ ಪ್ರಾರಂಭದ ನಿಲುವು ತಗೊಂಡ್ರು, ಮುಂದಿಂದ ತಗೊಳ್ಳಿಲ್ಲ. ಅಥವಾ ಐಕ್ಯ ಸ್ಥಿತಿಗೆ ಬರೋ ಹೊತ್ತಿಗೆ, ಈಗ ಉದಾಹರಣೆ ಬಸವ ಪುರಾಣದಲ್ಲಿ ಸುಮಾರು 4,000 ಪದ್ಯಗಳಿದಾವೆ. 4,000 ಪದ್ಯಗಳು, 25 ಅಧ್ಯಾಯಗಳು, ಏನೇನೆಲ್ಲ ಇದಾವೆ. ನಾವು ಪ್ರಾರಂಭದಷ್ಟೇ ತಗೊಂಡ್ಬಿಟ್ಟು ಬಸವಣ್ಣವ್ರು ಭಕ್ತಿ ಮಾಡಿದ್ದಷ್ಟೇ ತಗೊಂಡ್ಬಿಡ್ತಾರೆ ಕೆಲವರು ವಿದ್ವಾಂಸರು ಅಥವಾ ಪುರಾಣಕಾರರು. ಅಷ್ಟು ತಗೊಳ್ಳಲ್ಲ ಕೆಲವರು. ಸುಮ್ಮನೆ ಏನು ಬಸವ ಪುರಾಣ ಅಂದ್ಬಿಟ್ಟು ತಮಗೆ ಬೇಕಾದ ಇಲ್ಲ. ಅದು ಪೂರ್ಣ ಅಧ್ಯಯನ ಮಾಡಿದಾಗ ಅದು ಬಸವಣ್ಣವ್ರ ವ್ಯಕ್ತಿತ್ವವನ್ನು ನಮಗೆ ಕಟ್ಟಿಕೊಡುತ್ತೆ. ಹಾಗೆ ನಾವು ಬಸವಣ್ಣವ್ರ ವ್ಯಕ್ತಿತ್ವವನ್ನ ತಿಳ್ಕೋಬೇಕೆ ಹೊರತು ಇಲ್ಲಿ ಜೀವದ ಪ್ರತಿನಿಧಿಯಾಗಿ ಮಾತನಾಡಿರುವಂಥದ್ದು, ಸಾಧಕಾವಸ್ಥೆಯಲ್ಲಿ ಮಾತನಾಡಿರುವಂಥದ್ದು ತಗೋಬಾರ್ದು. ಆದ್ರಿಂದ ಈ ಜಗತ್ತು ಅನ್ನುವಂಥದ್ದು ಶರಣರ ಪ್ರಕಾರ ಇದು ತ್ಯಾಜ್ಯವಲ್ಲ, ಅಸಹ್ಯವಲ್ಲ, ಮಾಯೆಯಲ್ಲ. ಇದು ಪರಮಾತ್ಮನ ಮಹಾಮನೆ. ಇಲ್ಲಿ ಚೆನ್ನಾಗಿ ಬದುಕ್ರಿ. ಮತ್ತು ಇಲ್ಲಿರುವ ಜೀವರುಗಳ ಸಂಬಂಧ ಅದು ಅಷ್ಟೇ. ನನ್ನ ಧರ್ಮದವರು ನನಗೆ ಆತ್ಮೀಯರು, ಬಂಧುಗಳು, ಸಂಬಂಧಿಗಳು. ಆದರೆ ಇಡೀ ಜಗತ್ತಿನ ಜನ ಬೇರೆ ಪರಧರ್ಮೀಯರು, ಅವರು ಕೊಲ್ಲೋದಕ್ಕೆ ಯೋಗ್ಯರಲ್ಲ ನಮ್ಮ ಪ್ರಕಾರ. ಅವರು ಕೂಡ ಪರಮಾತ್ಮನ ಅಂಶೀಭೂತರೇ. ಜಗವೆಲ್ಲ, ಈ ಜಗತ್ತೆಲ್ಲ ಲಿಂಗ ಜಂಗಮ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಬಸವಣ್ಣವರು ಬಸವ ಬಾರಯ್ಯ, ಮರ್ತ್ಯ ಲೋಕದೊಳಗೆ ಭಕ್ತರುಂಟು ಹೇಳಯ್ಯ ಅಂದ್ರೆ, ಇಲ್ಲಪ್ಪ ಭಕ್ತರು ಯಾರು ಇಲ್ಲ, ನಾನು ಒಬ್ಬನೇ ಭಕ್ತ, ಉಳಿದವರೆಲ್ಲ ಜಂಗಮ ಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಇದು ಬಸವಣ್ಣ ಕಲಿಸಿದ ಉದಾರತೆ. ಅದಕ್ಕೆ ನಾವು ಹೊಡೆದಾಟ, ಯುದ್ಧ, ಕೋಪ, ತಾಪ ಇವಕ್ಕೆ ಬಲಿಯಾಗಬಾರ್ದು. ಅನಿವಾರ್ಯವಾಗಿ ಆಗಿದೆ. ಯುದ್ಧಗಳಾಗೇ ಇಲ್ಲ ಲಿಂಗಾಯತ ಧರ್ಮದಲ್ಲಿ ಅಂತಲ್ಲ, ರಾಜರುಗಳು ಹುಟ್ಟೇ ಇಲ್ಲ ಅಂತಲ್ಲ, ರಾಜರು ಹುಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಹುಟ್ಟಿದ್ದೇ ಲಿಂಗಾಯತ ಧರ್ಮದ ಸಾಧಕರಿಂದ ಮತ್ತು ಗುರುಗಳಿಂದ. ಆಮೇಲಿಂದ ಮುಂದೆ ಪ್ರೌಢದೇವರಾಯ ಅಂತ ಬರ್ತಾನೆ, ಕೆಳದಿಯ ಅರಸರು, ಇವರೆಲ್ಲ ಯುದ್ಧ ಮಾಡಬೇಕಾದ ಪ್ರಸಂಗ ಬಂದಾಗ ಮಾಡಿದ್ದಾರೆ. ಆದ್ರೆ ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿ ಅಥವಾ ಅವರಿಗೆ ಕ್ರೂರವಾಗಿ ಶಿಕ್ಷೆ ಕೊಟ್ಟು ಮೋಸ ಮಾಡಿ ಅವ್ರನ್ನ ಹೆಂಗಾದ್ರೂ ಮಾಡಿ ಮುಗಿಸಿ ಆ ರಾಜ್ಯ ಕಿತ್ಕೋಬೇಕು ಅನ್ನೋದು ನಮ್ಮ ಧರ್ಮದ ಸಿದ್ಧಾಂತ ಅಲ್ಲ. ಅದು ಯಾವ ಧರ್ಮದ ಸಿದ್ಧಾಂತನೂ ಅಲ್ಲ ಹಂಗ್ ನೋಡ್ತಾ ಹೋದ್ರೆ. ಆದ್ರೆ ಹಂಗ್ ಮಾಡ್ತಾರೆ ಬಹಳ ಜನ ಹಂಗ್ ಮಾಡಕ್ ಹೋಗಿ ಜಗತ್ತನ್ನ ನರಕವನ್ನಾಗಿ ಮಾಡ್ಬಿಡ್ತಾರೆ. ಇಲ್ಲ, ಶರಣರು ಅದನ್ನು ಒಪ್ಪೋದಿಲ್ಲ. ಆದ್ರಿಂದ ಇಲ್ಲಿ ಎಲ್ಲರೂ ಒಟ್ಟಾಗಿ ಈಗ ಸೂಕ್ತವಾಗಿದೆ ಬಸವ ತತ್ವ ಹೇಳೋದಕ್ಕೆ, ಆಚರಣೆ ಮಾಡೋದಕ್ಕೆ. ಪ್ರಜಾಪ್ರಭುತ್ವ ಇದೆಯಲ್ಲ, ಪ್ರಜಾಪ್ರಭುತ್ವದಲ್ಲಿ ಉದ್ದೇಶಪೂರ್ವಕವಾಗಿ ಯಾರು ಯುದ್ಧಕ್ಕೆ ಹೋಗಲ್ಲ. ಹಿಂದೆ ಇತ್ತು, ಅದು ರಾಜರ ಕಾಲಕ್ಕಿತ್ತು. ಪ್ರಜಾಪ್ರಭುತ್ವದಲ್ಲಿ ಹಾಗೆ ಮಾಡಂಗಿಲ್ಲ. ಕೆಟ್ಟದ್ದರ ವಿರುದ್ಧ ಹೋರಾಟ ಮಾಡ್ಬೋದು. ಈಗ ಭಯೋತ್ಪಾದನೆ ಮಾಡಿದ್ರೆ ಅವ್ರನ್ನ ಬಿಡಂಗಿಲ್ಲ. ಇಲ್ಲ ಒಂದ್ಸಾರಿ ಪಾಕಿಸ್ತಾನ ಮುಗಿಸ್ಬಿಡೋಣ, ಇಲ್ಲ, ಅದು ನಮ್ಮ ನಿಲುವಲ್ಲ. ಅದು ಭಾರತೀಯರ ನಿಲುವೇ ಅಲ್ಲ. ಹಂಗ್ ನೋಡ್ತಾ ಬುದ್ಧ ಆಗ್ಲಿ, ಮಹಾವೀರ ಆಗ್ಲಿ, ಅಥವಾ ದೊಡ್ಡವ್ರು ಏನಿದ್ದಾರೆ ನಮ್ಮಲ್ಲಿ, ಅವ್ರು ಯಾರು ಕೂಡ ನೀವು ಅಷ್ಟೇ ಬದುಕ್ರಿ, ನಿಮ್ಮ ಧರ್ಮ ಅಷ್ಟೇ ಶ್ರೇಷ್ಠ, ಬಾಕಿಯೆಲ್ಲ ಕನಿಷ್ಠ ಅಂತ ಹೇಳಿ ಪ್ರಾಯಶಃ ಯಾರು ಹೇಳ್ಕೊಟ್ಟಂಗಿಲ್ಲ. ಇದ್ರ ಪರಿಣಾಮ ಏನಾಯ್ತಪ್ಪ ಅಂದ್ರೆ, ನಮ್ಮ ರಾಜರುಗಳು, ನಮ್ಮ ಶ್ರೀಮಂತರುಗಳು ಬೇರೆಯವ್ರ ಬಗ್ಗೆ ಮೃದು ಧೋರಣೆ ತಾಳಿದ್ರು, ಒಳ್ಳೇದಾಯ್ತು. ಪರಕೀಯರು ಬಂದ್ರೆ ನಮ್ಮಲ್ಲಿ ಬೇಗ ಸ್ವಾಗತ ಕೊಡ್ತಿದ್ರು, ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ರು. ತಮ್ಮಲ್ಲಿ ಹೊಡೆದಾಡ್ತಿದ್ರು. ಯಾಕಂದ್ರೆ
ಹೊಡೆದಾಡೋ ಪ್ರವೃತ್ತಿ ಏನಿದೆಯಲ್ಲ ಇದು ಮನುಷ್ಯನ ಹುಟ್ಟು ಗುಣ. ಇವನಿಗೆ ಹೊಡೆದಾಡದೇ ಇದ್ರೆ ಸಮಾಧಾನ ಆಗಲ್ಲ. ಅದಕ್ಕೆ ಇವಾಗ ಇನ್ನೂ ಒಂದು ಒಳ್ಳೆ ಅಭ್ಯಾಸ ಮಾಡಿದ್ದಾರೆ, ಸ್ಪೋರ್ಟ್ಸ್ ಮೂಲಕ ಹೊಡೆದಾಡ್ರಿ ಅಂತ ಹೇಳಿ. ಕುಸ್ತಿ ಆಡ್ರಿ, ಅವನು ಮೀರಿಸ್ಬೇಕು, ಇವನ್ ಮೀರಿಸ್ಬೇಕು. ಆಮೇಲಿಂದ ಆಟದಲ್ಲಿ ಚೆಂಡಿಗೆ ಹೊಡೀರಿ, ಮನುಷ್ಯರಿಗೆ ಹೊಡಿಬೇಡಿ. ಗೊತ್ತಾಯ್ತಲ್ಲ, ಫುಟ್ಬಾಲ್ ಓದಿರಿ, ಮನುಷ್ಯರಿಗೆ ಓದಿಬೇಡಿ. ಇದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರಿ 21ನೇ ಶತಮಾನ. ಇದು ಮೊದಲಿಂದನೂ ಇತ್ತು ಆಟದ ಪದ್ಧತಿ, ಆದ್ರೆ ಇದು ಕೇವಲ ಆಟಗಾರರಿಗೆ ಅಷ್ಟೇ ಸೀಮಿತ ಆಗಿತ್ತು. ಇವಾಗ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಎಲ್ಲ ಸೌಲಭ್ಯಗಳು ಸಿಗಬೇಕು, ಇದು ನಿಲುವು. ಎಲ್ಲರಿಗೂ ವಿದ್ಯಾಭ್ಯಾಸ, ಎಲ್ಲರಿಗೂ ಅವ್ರಿಗೆ ಯಾವ್ಯಾವ ಆಸಕ್ತಿ ಕ್ಷೇತ್ರಗಳಿದೋ ಅದರಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಕೊಡೋದು, ಇದು ಬಹಳ ಒಳ್ಳೆ ಕಾಲ. ಬಸವಣ್ಣನವರು ಅಥವಾ ಏನ್ ನಮ್ಮ ಮಹಾತ್ಮರುಗಳು, ವಿಶೇಷವಾಗಿ ಬಸವಣ್ಣನವರು. ಅದಕ್ಕೆ ಇವಾಗ ಎಲ್ಲರೂ ಸಂವಿಧಾನ ಅಂದ್ರೆ ಬಸವ ತತ್ವ, ಸಂವಿಧಾನ ಅಂದ್ರೆ ಬಸವ ತತ್ವ. ಆಮೇಲೆ ಈಗ ಬೇರೆ ಅಲ್ಪಸಂಖ್ಯಾತರುಗಳಿಗೆ ಪ್ರಾಶಸ್ತ್ಯ ಕೊಡಬೇಕು, ನೊಂದವರಿಗೆ, ದೀನರಿಗೆ, ದಲಿತರಿಗೆ ಮೀಸಲಾತಿ ಕೊಡ್ಬೇಕು. ಪ್ರಾಯಶಃ ಬಸವಣ್ಣವರು ಇನ್ನೂ ಕಲ್ಯಾಣದಲ್ಲಿ ಹಾಗೆ ಮುಂದುವರ್ಕೊಂಡು ಬಂದಿದ್ರೆ, ಕ್ರಾಂತಿ ಗಲಾಟೆ ಆಗದೆ ಹೋಗಿದ್ರೆ ಇದನ್ನ ಅವಾಗಲೇ ಜಾರಿಗೆ ತಂದ್ಬಿಡ್ತಾ ಇದ್ರೆ. ಯಾಕಂದ್ರೆ ಅನಕ್ಷರಸ್ಥರಿಗೆ ಅಕ್ಷರ ಕಲ್ಸಿದ್ರು, ಬಡವರಿಗೆಲ್ಲ ಮಹಾಮನೆಗೆ ಕರ್ಕೊಂಡು ಬನ್ನಿ, ಮಹಾಮನೆ ನಿಮ್ದೆ, ದುಡೀರಿ, ಊಟ ಮಾಡ್ರಿ, ಆನಂದವಾಗಿರ್ರಿ, ಜೊತೆಗೆ ಸಾಧನೆ ಮಾಡ್ರಿ. ಈಗ ಆಧುನಿಕರು ಏನ್ ಮಾಡ್ತಿದ್ದಾರೆ ಅಂದ್ರೆ ಸಾಧನೆ ಮಾಡಕ್ ಅವಕಾಶ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಪೂಜೆ ಬಗ್ಗೆ ಯಾರು ಮಾತಾಡಲ್ಲ, ಧ್ಯಾನದ ಬಗ್ಗೆ ಯಾರು ಮಾತಾಡಲ್ಲ, ಬರೇ ರಸ್ತೆಗಳು ಮಾಡ್ರಿ, ಅದನ್ನ ಮಾಡ್ರಿ. ಸರಿ, ಇದು ಒಂದ್ ದಿವಸ, ಈಗ ಅಮೆರಿಕ ಇಷ್ಟು ವರ್ಷ ಆದ್ರೂ ಕೂಡ, ಸ್ವಾತಂತ್ರ್ಯ ಬಂದು ಸುಮಾರು 225 230 ವರ್ಷ ಆಗ್ತಾ ಬಂತೇನೋ, ಅಥವಾ ಇನ್ನೂ ಜಾಸ್ತಿ ಆಗಿರ್ಬೇಕು, 240 250 ವರ್ಷ ಆಗ್ತಾ ಬಂತೇನೋ, ಇನ್ನೂ ಅವರು ಮಾಡುವಲ್ರು. ಅಂದ್ರೆ ಅದನ್ನ ಅಧಿಕೃತಗೊಳಿಸಕ್ಕಾಗಿಲ್ಲ. ಕ್ರಿಶ್ಚಿಯಾನಿಟಿಯಲ್ಲಿ ಇದ್ರೂ ಕೂಡ ಪ್ರೇಯರ್ ಮಾಡ್ರಿ, ಸಾಧನೆ ಮಾಡ್ರಿ ಅಂತ ಕಾಂಗ್ರೆಸ್ ಅಲ್ಲಿ, ಸಂಸತ್ತಲ್ಲಿ ಮಾತಾಡಕ್ ಆಗಲ್ಲ, ಅಲ್ಲಿಲ್ಲ. ಬರೀ ಲೌಕಿಕ ವ್ಯವಸ್ಥೆಗಳು. ಅದಕ್ಕೆ ಏನ್ ಮಾಡ್ತಾರೆ, ಒಬ್ಬ ಬಹಳ ಚೆನ್ನಾಗಿ ಮಾಡಿಟ್ಟು ಹೋಗಿರ್ತಾನೆ, ಇನ್ನೊಬ್ಬ ಬಂದು ಭ್ರಷ್ಟಾಚಾರ ಮಾಡಿ ಮತ್ತೆ ಹಿಂದಕ್ಕೆ ತಗೊಂಡು ಹೋಗ್ತಾನೆ. ಹಿಂಗಾಗ್ತಾ ಇದೆ. ಇದು ಬದಲಾವಣೆ ಆಗಿ ರಾಜಕೀಯ ಮತ್ತು ಸಾಧನೆ ಎರಡು, ಶ್ರೀಮಂತಿಕೆ ಮತ್ತು ಸಾಧನೆ. ಈಗ ಎಲಾನ್ ಮಸ್ಕ್ ಅಷ್ಟೆಲ್ಲ ಶ್ರೀಮಂತ ಇದ್ದಾನೆ, ಇಂಟರ್ ಸ್ಪೇಸ್ಗೆ ಉಪಗ್ರಹಗಳು ಕಳಿಸ್ತಾ ಇದ್ದಾನೆ ಸ್ವಂತ. ಆದ್ರೆ ಧ್ಯಾನ ಮಾಡಿ ಮುಂದಿಂದೇನು, ಸತ್ತ ಮೇಲೇನು, ಮತ್ತೆ ಹುಟ್ಟು ಬರ್ತಾರ ಇಲ್ವಾ, ಮುಂದಿನ ಜನ್ಮ ಏನು, ಇದ್ರ ಬಗ್ಗೆ ಎಲಾನ್ ಮಸ್ಕ್ ವಿಚಾರ ಮಾಡಲ್ಲ. ಮತ್ತೆ ಬಡವರಿಗೆ ಕೊಡ್ಬೇಕು ಅನ್ನೋದು ಬರಲ್ಲ ಅವನಿಗೆ. ಇನ್ನು ತನ್ನ ಕಾರ್ಮಿಕರಿಗೆ ಹೆಚ್ಚು ಸಂಬಳ ಕೊಟ್ಟು ಅವ್ರನ್ನ ಚೆನ್ನಾಗಿಡ್ಬೇಕು ಅನ್ನೋದು ಬರಲ್ಲ. ಅವರಿಗೆ ಎಷ್ಟು ಕಡಿಮೆ ಮಾಡ್ಬೇಕು ಮಾಡಿ ಅದರಲ್ಲಿ ಉಳಿಸಿ, ಅಥವಾ ಅದರಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ಖರೀದಿ ಮಾಡಿ, ಇನ್ನೂ ಒಂದೇನೋ ವ್ಯವಸ್ಥೆ ಖರೀದಿ ಮಾಡಿ ಇಂಕ್ ಮಾಡ್ತಿದಾರಲ್ಲ, ಇದು ಒಳ್ಳೆ ಪದ್ಧತಿ ಅಲ್ಲ. ಆಧುನಿಕ ಜಗತ್ತು ಕೆಟ್ಟಿರೋದು ಅಲ್ಲೇನೆ. ಹಂಚ್ಕೊಳ್ಬೇಕು, ಅದು ಹೆಸರಿಗೋಸ್ಕರ ಹಂಚ್ಕೊಳ್ಳೋದು ಬೇರೆ, ದಾನ ಮಾಡೋದು ಹೆಸರಿಗೋಸ್ಕರ ಮಾಡೋದು. ಬಸವಣ್ಣವ್ರು ಹೇಳಿದ್ರೆ, ಇಲ್ಲಪ್ಪ ದಾಸೋಹ, ನಿನ್ನು ಏನೋ ಪಾಪ ಕೊಡ್ತಿದ್ದೀನಿ ಅಂತ ಕೊಡ್ಬೇಡ, ಕೊಡ್ಲೇಬೇಕು. ನೀನು ಪರಮಾತ್ಮನ ಪ್ರತಿನಿಧಿ, ಮತ್ ನಿನಗೆ ಬಂದಿರೋ ಸಂಪತ್ತು ನಿಂದಲ್ಲ, ಅದು ಪರಮಾತ್ಮನದು, ಆದ್ರಿಂದ ಕೊಡ್ಲೇಬೇಕು. ಇದು ದಾಸೋಹ. ಅದಕ್ಕೋಸ್ಕರ ಜಗತ್ತನ್ನ ಚೆನ್ನಾಗಿ ಮಾಡಕ್ ಆಗಲ್ಲ ಅಂತ ಇಟ್ಕೊಳ್ಳೋಣ ನಮ್ಮ ಕೈಲಿ. ಕೊನೆ ಪಕ್ಷ ನಮ್ಮಲ್ಲಿ ಏನು ನಾವು ಬದುಕ್ತಾ ಇದ್ದೀವಿ, ಒಂದು ಮಹಾಮನೆ ವ್ಯವಸ್ಥೆ ಇರ್ಬೋದು, ಒಂದು ಮನೆ ವ್ಯವಸ್ಥೆ ಇರ್ಬೋದು, ಒಂದು ಮಠದ ವ್ಯವಸ್ಥೆ ಇರ್ಬೋದು, ಅಥವಾ ಒಂದು ಯಾವುದೋ ಕಾರ್ಖಾನೆ ಇರ್ಬೋದು, ಬಸವಣ್ಣನವ್ರ ತತ್ವ ಗೊತ್ತಿದ್ದವರು ಒಟ್ಟಾಗಿ ಬದುಕುವಾಗ ಈ ತರ ಬದುಕಬೇಕು. ಇದು ನಂದು ಅಂದ್ಕೊಂಡ್ರೆ ಅಲ್ಲಿ ಅಹಮಿಕೆ ಬರ್ತದೆ, ಅಹಂಕಾರ ಬರುತ್ತೆ. ಇಲ್ಲ, ಇದು ಎಲ್ಲರದ್ದು, ನಾವೇನಿಲ್ಲಿ ಬದುಕ್ತಾ ಇದ್ದೀವೋ ಇದು ಎಲ್ಲರಿಗೂ ಸೇರಿದ್ದು. ಆದ್ರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಯಾರಿಗೂ ನುಕ್ಸಾನ ಆಗ್ಬಾರ್ದು. ಆ ರೀತಿನಲ್ಲಿ ಬದುಕಿದಾಗ ನೀವು ಯಾವ ಒಂದು ಧ್ಯಾನ ಮಾಡದೇ ಇದ್ರೂ ಕೂಡ, ಒಂದು ವೇಳೆ ಲಿಂಗ ಪೂಜೆ ಮಾಡದೇ ಇದ್ರು ಅದಕ್ಕೆ
ಐದಕ್ಕೆ ಮಾರೈನವರು ಹೇಳೋದು ಕಾಯಕ ದಾಸೋಹದಲ್ಲಿ ನಿರತರಾದಾಗ ಗುರುದರ್ಶನ, ಲಿಂಗ ಪೂಜೆ, ಜಂಗಮ ಬಿಟ್ಟರು ಚಿಂತೆ ಇಲ್ಲ, ಮರೆತರೂ ಅಡ್ಡಿ ಇಲ್ಲ. ಕೆಲಸ ಕಾಯಕ ಮಾಡ್ರಿ ಮುಂದೆ. ಕಾಯಕ ಅಂದ್ರೆ ಕೈಗಾರಿಕೆ ಅಲ್ಲ, ಅದನ್ನು ತಿಳ್ಕೊಳ್ಳಿ. ಕೈಗಾರಿಕೆಯವರು ಕಾಯಕದ ಥರ ಮಾಡ್ತಾ ಇಲ್ಲ, ಅವರು ಬಂಡವಾಳಶಾಹಿಗಳಾಗ್ಬಿಟ್ರು. ಅಲ್ಲಿ ತೊಂದರೆ ಆಯ್ತು. ಬಂಡವಾಳಶಾಹಿ ಎಲ್ಲಿ ಬರ್ತದೋ ಅಲ್ಲಿ ಸಂಪತ್ ಕೇಂದ್ರೀಕೃತ ಆಗುತ್ತೆ, ಅನ್ಯಾಯಗಳು ಶುರು ಆಗ್ತದೆ. ಅದು ಕಾಯಕ ಆದಾಗ ಅಲ್ಲಿ ಬಂಡವಾಳಶಾಹಿ ಆಗಬಾರ್ದು. ಆದರೂ ಕೂಡ ಅವನ್ ನಂದು ಇದು ಅಂತ ಭಾವಿಸ್ಬಾರ್ದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.